ಗೈಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಸೊ ನಾವು ಕೂಡ ಮಕರ ಸಂಕ್ರಾಂತಿ ಮಾಡಿಕೊಂಡು ದೇವ್ರಗಡ್ಡಿ ಜಾತ್ರೆಯನ್ನು ಮಾಡಾಕತ್ತೀವಿ. ಅದ್ರ ವಿಶೇಷವಾಗಿ ನಾವು ಇವತ್ತು ಲಾಗ್ ಮಾಡಾಕತ್ತೀವಿ. ನಮ್ಮ ಜೊತೆ ನೀವು ಕೂಡ ಜಾತ್ರೆ ಮಾಡಿರಂತ ಬರ್ರಿ. ನಾವೇ ಇಬ್ಬರೇ ಹೊಂಟೀವಿ. ನಮ್ಮ ಅಜ್ಜವ್ರನ್ನ ಬಾ ಅಂತ ಅನ್ನಕತ್ತಿದ್ವಿ. ಸೊ ಅವರು ಭಾಳ ಬೇಜಾರಾಗ್ಯಾರ. ಸೊ ಯಾಕಪ್ಪ ಅಂತಂದ್ರೆ ನಮ್ಮ ಅತ್ತೆಯವರು ಡೆತ್ ಆಗಿ ಇವತ್ತಿಗೆ 3 ಇಯರ್ಸ್ ಆಯ್ತು. ಸೊ ಅವರು ಭಾಳ ಬೇಜಾರೊಳಗದಾರ. ಸೊ ಹಾಗಾಗಿ ಅವರು ಬರೋಕ್ಕಾಗಿಲ್ಲ ಇವತ್ತು. ಹಾಗಾಗಿ ನಾವಿಬ್ಬರೇ ಜಾತ್ರೆಗೆ ಹೊಂಟೇವಿ ಆ್ಯಂಡ್ ಸಂಕ್ರಾಂತಿ ಕೂಡ ಮಾಡಕತ್ತೀವಿ. ಯಾ ಬಾಯ್ ಬಾಯ್. ಬಾಟ್ಲಿ ಚಲೋ ಇಲ್ಲ. ನೀ ತೊಗೊಂಡ್ಯಾ ರೊಕ್ಕ? ತಗೊಂಡಿಲ್ಲ? ಓಕೆ. ನಮ್ಮ ಗಾಡಿ ರೆಡಿ ಆಗಿಬಿಟ್ಟಿದೆ. ನಿಮಗೆ ಇಲ್ಲೇನು ಕಾಣಕತ್ತೈತಿ ಮಹಾದ್ವಾರ. ಸೊ ಅದು ಬಂದು ನವಲಿಗೆ ಹೋಗುವಂಥದ್ದು. ಆ್ಯಂಡ್ ಈ ದೇವಸ್ಥಾನ ಬಂದು ಜಡಿ ಶಂಕರಲಿಂಗೇಶ್ವರ ಅಂಥೇಳಿ. ಸೊ ಅಲ್ಲಿನೇ ಉದ್ಭವ ಆದಂಥ ಒಂದು ಶಂಕರಲಿಂಗ. ಸೊ ಆ್ಯಂಡ್ ರೀಚ್ ಆಗೇ ಬಿಡತ್ತೀವಿ ನಾವು ಕೂಡ. ಸೊ ನಾವು ಬೆಳಿಗ್ಗೆನೇ ಬರಾಕತ್ತೀವಿ. ಯಾಕಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ರಶ್ ಆಗಿರ್ತೈತಿ. ಸೊ ಹಾಗಾಗಿ ನಾವು ಬೆಳಿಗ್ಗೆನೇ ಬರತ್ತೀವಿ. ಬೆಳಗ್ಗೆ ನಾವು ಒಂದು 10-10:30 ಬಿಟ್ಟಿದ್ವಿ ಇಲ್ಲೇ. ಈಗ ನಾನು ನಿಮ್ಗೆ ಹೇಳಿದ್ನಲ್ರಿ, ಒಂದು ದೊಡ್ಡ ಹೊಳೆ ಐತೆ ಅಂಥೇಳಿ. ಇದ ನೋಡ್ರಿ ನಮ್ಮ ನವಲಿ ಹೊಳೆ ಅಂತಂದ್ರೆ ಸಿಕ್ಕಾಪಟ್ಟೆ ಜನ ಇಲ್ಲಿಗೆ ಬರ್ತಾರೆ. ಯಾಕಪ್ಪ ಅಂತಂದ್ರೆ ಸಂಕ್ರಮಣಕ್ಕೆ ಇಲ್ಲೇ ಬರ್ತಾರೆ. ಆಲ್ರೆಡಿ ಎಷ್ಟೊಂದು ಜನ ಬಂದುಬಿಟ್ಟಿದ್ರು. ಸೊ ನಾವು ಕೂಡ ಅದಕ್ಕೆ ಜಲ್ದಿ ಬಂದ್ವಿ, ಭಾಳ ರಶ್ ಆಗ್ತೈತೆ ಅಂಥೇಳಿ. ಬೆಳಿಗ್ಗೆ ಇರೋದ್ರಿಂದ ಸಿಕ್ಕಾಪಟ್ಟೆ ಚಳಿನೂ ಇತ್ತು. ಕೆಲವೊಬ್ರಂತೂ ನಡಗಕತ್ಬಿಟ್ಟಿದ್ರು. ಸೊ ನಾವು ಅಂಥದ್ರೊಳಗನ ಎಲ್ಲ ಫ್ರೆಶ್ ಆಗಿ ಆ್ಯಂಡ್ ನೆಕ್ಸ್ಟ್ ಆ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ದೇವಸ್ಥಾನ ಹೆಂಗೈತೆ ಅಂತ ನಿಮಗೆ ತೋರಿಸ್ತೀನಿ. ಓಕೆನಾ? ನೋಡ್ತಿರ್ಬೋದು. ಸೊ ಈಗೀಗ ಮತ್ತಿಷ್ಟು ಇನ್ನೂ ಭಾಳ ಇಂಪ್ರೂವ್ ಆಗಕತ್ತೈತ್ರಿ. ಸೊ ಇಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಹೊಳೆ ಇರೋದ್ರಿಂದ ಅಕ್ಕಪಕ್ಕದವ್ರ ಜನ ಮತ್ತು ಎಲ್ಲಿಂದನೇ ಜನ ಬರ್ತಿರ್ತಾರೆ. ಸೊ ಒಂದು ಕಡೆ ಏನು ಹೇಳ್ಬೇಕಪ್ಪ ಅಂದ್ರೆ ಸೊ ಫೇಮಸ್ ಐತೆ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಿರ್ಬೋದು ಇನ್ನೂ ಕೂಡ ಇಂಪ್ರೂವ್ ಆಗಕತ್ತೈತಿ, ಇನ್ನೂ ಕಟ್ಟಡ ನಡೆಯಕತ್ತೈತಿ. ಸೊ ಇದು ಬಂದು ನೀರಲ್ಲಿನೇ ಉದ್ಭವ ಆಗೈತಿ ಅಂತ ಹೇಳಿದರು. ಸೊ ಅದೇ ನಾನು ನಿಮ್ಗೆ ಅದನ್ನೇ ಹೇಳೀನಿ. ಸೊ ನೀವು ನೋಡ್ತಿರ್ಬೋದು. ಆ್ಯಂಡ್ ನೆಕ್ಸ್ಟ್ ನಾವು ಕೂಡ ಇಲ್ಲಿ ದರ್ಶನ ಮಾಡತ್ತೀವಿ. ಸೊ ನೀವು ನೋಡ್ತಿರ್ಬೋದು. ನೀವು ಕೂಡ ದರ್ಶನ ತಗೋರಿ, ನಿಮಗೂ ಕೂಡ ಒಳ್ಳೇದಾಗಲಿ ಆ್ಯಂಡ್ ನಮಗೂ ಕೂಡ ಒಳ್ಳೇದಾಗಲಿ. ದರ್ಶನ ಮಾಡಿಕೊಂಡು ಆ್ಯಂಡ್ ಮಂಗಳಾರತಿಯನ್ನು ತೊಗೊಂಡು ಆ್ಯಂಡ್ ನೆಕ್ಸ್ಟ್ ನಾವು ಗಡ್ಡಿಗದ್ದೆಮ್ಮಗೆ ಹೋಗತ್ತೀವಿ. ಈಗ ನೀವೇನು ನೋಡಕತ್ತೀರಿ ನೋಡ್ರಿ, ಈ ಮಹಾದ್ವಾರ ಗಡ್ಡಿಗದ್ದೆಮ್ಮನ ಮಹಾದ್ವಾರ. ಸೊ ಗಡ್ಡಿಗದ್ದೆಮ್ಮಂದಂತ್ರ ಭಾಳ ಅದ್ಭುತ ಜಾತ್ರೆ ಆಕೈತಿ. ಆ್ಯಂಡ್ ಅಷ್ಟು ಗುಡಿ ಚಿಕ್ಕದಾಗಿದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಮಸ್ತ್ ಅಂದ್ರೆ ಮಸ್ತ್ ಜಾತ್ರೆ ನಡಿತೈತಿ. ನೀವು ಕೂಡ ನಮ್ಮ ಜೊತೆ ಒಂದು ಸಾರಿ ಜಾತ್ರೆ ನೋಡ್ಕೊಂಬಂದ್ಬಿಡ್ರಿ. ಇಲ್ಲಿ ನೋಡ್ರಿ, ಇನ್ನೂ ನಾವು 2-3 ಕಿಲೋಮೀಟ್ರ್ ಇನ್ನೂ ದೂರ ಅದೀವ್ರಿ. ಇನ್ನೂ ಹೋಗೇ ಇಲ್ಲ. ಆಲ್ರೆಡಿ ಟ್ರಾಫಿಕ್ ಆಗಿಬಿಟ್ಟೈತಿ. ಇನ್ನು ಮುಂದೆ ತೋರಿಸ್ತೀನಿ ನಿಮ್ಗೆ ಇನ್ನೂ ಎಷ್ಟು ಟ್ರಾಫಿಕ್ ಇರ್ತೈತಿ ಅಂತ. ನೀವೇ ನೋಡ್ರಿ ಅಂತ ಸಿಕ್ಕಾಪಟ್ಟೆ ರಶ್ ಇರ್ತೈತಿ. ಸೊ ಅಂಥದ್ರಾಗ ನಾವು ದರ್ಶನ ಮಾಡಕ್ಕೆ ಹೋಗ್ತೀವಿ. ಬರ್ರಿ. ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ಅದ್ರಾಗ ಬೇರೆ ರೋಡೆಲ್ಲ ಟ್ರಾಫಿಕ್ ಆಗಿರೋದ್ರಿಂದ ನೀವೇನಂತೀರಿ ನೋಡ್ರಿ, ಅದಕ್ಕೆ ನೆಲಗದ್ದೆ ಅಂತೀರೋ ಮತ್ತು ಬೇರೆ ಏನಂತೀರಿ ನೋಡ್ರಿ. ಹಿಂಗೆ ಹಾದು ಹೊಂಟ್ಬಿಟ್ಟು ನೋಡ್ತಿರ್ಬೋದು ನೀವು. ಜನ ಕಣ್ಣಿಗಂತೂ ಎಲ್ಲಿ ನೋಡ್ತೀವಿ ಅಲ್ಲಿ ಸಿಕ್ಕಾಪಟ್ಟೆ ಜನ. ಅಂಥದ್ರಾಗ ನಾವು ಹೊಂಟೀವಿ. ಹಿಂಗೆ ಮಾಡಿ ಹೆಂಗೋ ಒಂದು ಜಾತ್ರೆಗೆ ಅದೆಲ್ದಾಗ ಹೊಕ್ಕೊಂಡು ಬಿಟ್ಟಿವಿ ನಾವಂತರೂ. ಸೊ ಆ್ಯಂಡ್ ಇನ್ನೂ ಮುಂದೆ ನಿಮಗೂ ಕೂಡ ದರ್ಶನ ಮಾಡಿಸ್ತೀವಂತ. ಸೊ ಸಂಕ್ರಮಣ ಇರೋದ್ರಿಂದ ಬರೀ ಕಬ್ಬುಗಳನ್ನು ಮಾರಕತ್ತಾರ. ಸಂಕ್ರಮಣನ ಅವತ್ತೇ ಇತ್ತು ಆ್ಯಂಡ್ ಜಾತ್ರೆ ಕೂಡ ಅವತ್ತೇ ಇರೋದ್ರಿಂದ ಇನ್ನೂ ಭಾಳಷ್ಟು ಗದ್ದಲ ಆಗಿತ್ತು. ಸೊ ಬರ್ರಿ ನೋಡ್ರಿ, ಗಡ್ಡಿಗದ್ದೆಮ್ಮ ಇಲ್ಲಿ ಕುಂತಾಳ. ಇಲ್ಲ ಅಂತರೂ ಯಾವ ಪೊಲೀಸ್ರಿಗೂ ಅಂಜವಲ್ರಿ, ಯಾರಿಗೂ ಅಂಜವಲ್ರಿ. ಮೈ ಮೇಲೆ ಮುಗ್ಗಿರ್ತಾರೆ ಒಂದೇ ಸಮಯ. ಯಾಕಂತಂದ್ರೆ ಸುತ್ತಮುತ್ತ ಹಳ್ಳಿಗೆ ಸಿಕ್ಕಾಪಟ್ಟೆ ಫೇಮಸ್. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಜನರು ಕೂಡ ಬಂದುಬಿಟ್ಟಿದ್ರು. ಆ್ಯಂಡ್ ನಾವು ಕೂಡ ಗಡ್ಡಿಗದ್ದೆಮ್ಮಂದು ದರ್ಶನ ಮಾಡ್ಕೊಂಡ್ವಿ. ಇನ್ನು ಯಾರ್ಯಾರು ಜಾತ್ರೆಗೆ ಬಂದಿಲ್ಲ ಸೊ ಕೂಡ ನೀವು ಕೂಡ ಇಲ್ಲೇ ದರ್ಶನ ಮಾಡಿಕೊಡ್ರಿ. ಆ್ಯಂಡ್ ನೆಕ್ಸ್ಟ್ ಜಾತ್ರೆ ಅಂದರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಆಗಲ್ಲ ಹೇಳ್ರಿ. ಸೊ ಹಾಗಾಗಿ ನನಗೂ ಸ್ವಲ್ಪ ಆ ಜಾತ್ರೆ ಒಳಗೆ ಏನಾರು ತೊಗೋಬೇಕಾ ಅಂಥೇಳಿ ಇನ್ನು
ಜಾತ್ರೆ ಕಡೆ ಬರ್ತೀವಿ ಆದಾಗ ಎಕ್ಸ್ಪೆಷಲಿ ನನಗೆ ಕಣ್ಣಿಗೆ ಕುಕ್ಕುವಂಥ ಒಂದು ಬಳಿಗಳು ಸಿಕ್ತಾ ಬಳಿಗಳನ್ನು ನೋಡಂಬರ್ರಿ. ಹಂಗೆ ಸ್ವಲ್ಪ ನನಗೆ ಬೇಕಾಗಿರುವಂಥದ್ದು ಬಳಿನೂ ತೊಗೊಂಡೆ ಆ್ಯಂಡ್ ಇಯರಿಂಗ್ಸ್ ತೊಗೊಂಡಿನಿ ಆ್ಯಂಡ್ ಇನ್ನು ಸಿಕ್ಕಾಪಟ್ಟೆ ಸ್ವಲ್ಪ ಏನು ನನಗೆ ಬೇಕಾಗಿರುವಂಥದ್ದು ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂತಂದ್ರೆ ಸಿಕ್ಕಾಪಟ್ಟೆ ಗದ್ದಲದೊಳಗೆ ನಾನು ಇಷ್ಟು ಮಾಡಕತ್ತಿದ್ದನ ಸಾಕಾಗೈತಿ. ಯಾಕಪ್ಪ ಅಂತಂದ್ರೆ ಭಾಳ ರಶ್ ಐತಿ, ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.